ಗುರೂಜಿಯವರು ಅವರು ಯಾವತ್ತೂ ಕೂಡ ತಾನೊಬ್ಬ ಸಂಘದ ಅತ್ಯುನ್ನತ ಅಧಿಕಾರಿ, ನಾನೊಬ್ಬ ಸರಸಂಘ ಚಾಲಕ ಅಂತ ಅವರು ತಿಳ್ಕೊಂಡೇ ಇರಲಿಲ್ಲ. ಎಲ್ಲರಂತೆ ಅವರು ಸಾಮಾನ್ಯ ಸ್ವಯಂ ಸೇವಕರಂತೆ ಇರ್ತಾಯಿದ್ರು. ಮಳೆಯಲ್ಲಿ ನೆಂದುಕೊಂಡೇ ಅವರು ಸುಮಾರು 1 ಗಂಟೆ ಭಾಷಣವನ್ನು ಮಾಡಿದರು, ಸಂಘದ ವಿಚಾರವನ್ನು ತಿಳಿಸಿದರು. ಸ್ವಯಂ ಸೇವಕ ಎಲ್ಲೇ ಇದ್ದರೂ ಕೂಡ ಆತ ಶಿಸ್ತಿನಿಂದ ಇರಬೇಕು. ನಾವು ಯಾವುದೇ ಮನೆಗೆ ಹೋದಾಗ ಆ ಮನೆಯ ಪ್ರೀತಿಯನ್ನು ನೋಡಬೇಕು, ಆ ಮನೆಯ ಸ್ಥಿತಿಗತಿಯನ್ನು ನೋಡೋದಲ್ಲ. ಸಂಘದ ಕೆಲವು ಪ್ರಮುಖ ಕಾರ್ಯಕರ್ತರಿಗೆ ಗಾಬರಿ ಆಗಿಬಿಡ್ತಾಯಿತ್ತು. ಯಾಕೆಂದರೆ ಪ್ರಾರ್ಥನೆಯಲ್ಲಿ ಅವ್ರು ಇದ್ದಕ್ಕಿದ್ದಾಗ ಯಾವುದೋ ಒಂದು ಕೇಳ್ತಾಯಿದ್ರು. ಆದರೆ ಎಲ್ರಿಗೂ ಒಂದು ಆಶ್ಚರ್ಯ ಏನು ಅಂದರೆ, ಇಷ್ಟು ದೊಡ್ಡ ಹಾಡು, 30 ಸಾಲಿನ ಈ ಹಾಡನ್ನು ಗುರೂಜಿಯವರು ಕಂಠಪಾಠ ಮಾಡಿದ್ದು ಯಾವಾಗ? ಗುರೂಜಿಯವರು ಯಾರಲ್ಲಿ ಹೇಡಿತನ ಇರುತ್ತೆ ಅವರಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಗುರೂಜಿಯವರು RSSನ ಸರಸಂಘ ಚಾಲಕರಾಗಿದ್ದರು, ಸಂಘದ ಅತ್ಯುನ್ನತ ಸ್ಥಾನದಲ್ಲಿದ್ದರು. ಆದರೆ ಅವರು ಯಾವತ್ತೂ ಕೂಡ ತಾನೊಬ್ಬ ಸಂಘದ ಅತ್ಯುನ್ನತ ಅಧಿಕಾರಿ, ನಾನೊಬ್ಬ ಸರಸಂಘ ಚಾಲಕ ಅಂತ ಅವರು ತಿಳ್ಕೊಂಡೇ ಇರಲಿಲ್ಲ. ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಂತಲೇ ಅವರ ವರ್ತನೆ ಇರ್ತಾಯಿತ್ತು. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ತಾನೊಬ್ಬ ದೊಡ್ಡ ಅಧಿಕಾರಿ ಅನ್ನುವಂಥ ಇದನ್ನು ತೋರಿಸ್ತಾನೇ ಇರಲಿಲ್ಲ. ಅವರು ಪ್ರವಾಸ ಮಾಡುವಾಗಲೂ ಅಷ್ಟೇ, ಎಲ್ಲ ಸಭೆಗಳಲ್ಲಿ ಅವರು ಸಾಮಾನ್ಯ ಸ್ವಯಂ ಸೇವಕರಂತಲೇ ಭಾಗವಹಿಸ್ತಾಯಿದ್ರು. ಅದಕ್ಕೆ ವಿಶೇಷವಾದ ಯಾವುದೇ ತನಗೆ ಸೌಲಭ್ಯ ಬೇಕು ಅಂತಾಗಲಿ, ಮತ್ತು ಶಿಬಿರಗಳಿಗೆ ಬಂದಾಗ ಎಲ್ಲರ ಜೊತೆ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ತಾಯಿದ್ರು. ಎಲ್ಲರೂ ಏನು ತಿಂತಾರೆ, ಏನು ಆಹಾರವನ್ನು ಸ್ವೀಕರಿಸ್ತಾರೆ ಅದನ್ನೇ ಅವರು ಕೂಡ ತಿಂತಾಯಿದ್ರು. ಮತ್ತು ಎಲ್ಲರಂತೆ ಅವರು ಕೂಡ ಎಲೆಯನ್ನು ತೆಗಿತಾಯಿದ್ರು. ಎಲ್ಲರಂತೆ ಅವರು ಸಾಮಾನ್ಯ ಸ್ವಯಂ ಸೇವಕರಂತೆ ಇರ್ತಾಯಿದ್ರು. ಒಂದು 2-3 ಘಟನೆಗಳ ಮೂಲಕ ಅವರ ವ್ಯಕ್ತಿತ್ವ ಹೇಗೆ ಅತ್ಯಂತ ಸರಳವಾಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಒಮ್ಮೆ 1953ರಲ್ಲಿ ಅವರು ಗೋಕಾಕ್ ಒಂದು ಪ್ರವಾಸಕ್ಕೆ ಬಂದಿದ್ದರು. ಅಲ್ಲೊಂದು ಸಮಾವೇಶ ಇತ್ತು, ಎಲ್ಲ ಸ್ವಯಂ ಸೇವಕರೆಲ್ಲ ಸೇರುವಂಥ ಒಂದು ದೊಡ್ಡ ಸಮಾವೇಶ. ಆ ಸಮಾವೇಶದ ಸಂದರ್ಭದಲ್ಲಿ ಗುರೂಜಿಯವರ ಭಾಷಣ, ಬೌದ್ಧಿಕ ವರ್ಗ, ಆ ಬೌದ್ಧಿಕ ಶುರುವಾಗಿ ಸ್ವಲ್ಪ ಹೊತ್ತಿಗೆ ಜೋರಾಗಿ ಮಳೆ ಶುರುವಾಯಿತು. ಎಲ್ಲರೂ ಮೈದಾನದಲ್ಲಿ ಕೂತ್ಕೊಂಡಿದ್ದರು. ಗುರೂಜಿಯವರು ಕೂಡ ಒಂದು ಓಪನ್ ಗ್ರೌಂಡ್ ಅದರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾಯಿದ್ರು. ತಕ್ಷಣ ಕೆಲವು ಕಾರ್ಯಕರ್ತರು ಹೋಗಿ ಒಂದು ಕೊಡೆಯನ್ನು ತಂದು ಗುರೂಜಿಯವರಿಗೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕಿಂತ ಕೊಡೆ ಹಿಡಿದ್ರು. ಆದರೆ ಗುರೂಜಿಯವರು ಅದನ್ನು ಒಪ್ಪಲಿಲ್ಲ. ಅವರು ಕೊಡೆಯನ್ನು ಬದಿಗೆ ಸರಿಸಿದರು. ಹಟ್ ಅಂತ ಹೇಳಿದರು, ಹಟಾವು ಅಂತ ಹೇಳಿದರು. ಕೊಡೆ ಹಿಡಿದವರು ಪಕ್ಕಕ್ಕೆ ಹೋದರು. ಮಳೆಯಲ್ಲಿ ನೆಂದುಕೊಂಡೇ ಅವರು ಸುಮಾರು 1 ಗಂಟೆ ಭಾಷಣವನ್ನು ಮಾಡಿದರು, ಸಂಘದ ವಿಚಾರವನ್ನು ತಿಳಿಸಿದರು. ಸ್ವಯಂ ಸೇವಕರು ನೆನೀತಾಯಿದ್ರು, ಗುರೂಜಿಯವರು ಕೂಡ ನೆನೀತಾಯಿದ್ರು. ನಾನೊಬ್ಬ ಸಾಧಾರಣ ಸ್ವಯಂ ಸೇವಕ, ನನಗೆ ಯಾಕೆ ಕೊಡೆ ಬೇಕು? ಸ್ವಯಂ ಸೇವಕರು ಮಳೆಯಲ್ಲಿ ನೆನೆಯೋದಾದರೆ ನಾನೇಕೆ ಕೊಡೆಯನ್ನು ಹಿಡ್ಕೊಂಡು ರಕ್ಷಣೆ ಪಡಿಬೇಕು ಅನ್ನುವಂಥ ಮನೋಭಾವ ಅವ್ರದ್ದಾಗಿತ್ತು. ಇನ್ನೊಮ್ಮೆ ಅವರು ಗೋವಾಕ್ಕೆ ಬಂದಿದ್ದರು. ಗೋವಾದಲ್ಲಿ ಒಂದು ಸಂಘದ ಕಾರ್ಯಕ್ರಮ ಮುಗಿಸಿ ಅವರು ಮುಂದಿನ ಪ್ರವಾಸಕ್ಕೆ ಅಂತ ರೈಲ್ವೆ ಸ್ಟೇಷನ್ನಿಗೆ ಬರ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ನಿರೀಕ್ಷಣಾ ಕೊಠಡಿಯಲ್ಲಿ ಸ್ವಲ್ಪ ಹೊತ್ತು ರೈಲಿಗೋಸ್ಕರ ಕಾದು ಕೂತ್ಕೊಂಡಿದ್ದರು. ಆಗ ಅನೇಕ ಕಾರ್ಯಕರ್ತರು, ಹಿತೈಷಿಗಳು ಇವರೆಲ್ಲ ಬಂದಿದ್ದರು. ಅವರೆಲ್ಲ ತಿಂಡಿ ತಂದಿದ್ದರು, ತಿಂಡಿ ಎಲ್ಲ ತಿಂದರು. ಆ ನಿರೀಕ್ಷಣಾ ಕೊಠಡಿಯಲ್ಲಿ ಎಲ್ಲ ತಿಂಡಿ ತಿಂದಂಥ ಪೇಪರು, ತಟ್ಟೆಗಳು ಎಲ್ಲ ಅಲ್ಲೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಗುರೂಜಿಯವರು ಇದನ್ನೆಲ್ಲ ಗಮನಿಸ್ತಾ ಇದ್ದರು. ಅವರು ಅಲ್ಲಿಂದ ಮುಂದಿನ ಪ್ರವಾಸಕ್ಕೆ ಹೊರಡಬೇಕು, ರೈಲು ಬರೋ ಹೊತ್ತಾಯಿತು. ಆಗ ಬೆಳಗಾವಿನ ಪಾಂಡುರಂಗ ನಿಖಾರ್ಗೆ ಅಂತ ಒಬ್ಬರು ಹಿರಿಯ ಸ್ವಯಂ ಸೇವಕರು ಅವರನ್ನು ಕರೆದು ಹೇಳ್ತಾರೆ, ನೋಡಿ ಇಲ್ಲಿರುವಂಥ ಎಲ್ಲ ಕಸ ಕಡ್ಡಿ ಮತ್ತು ತಟ್ಟೆ ಅಸ್ತವ್ಯಸ್ತವಾಗಿ ಬಿದ್ದಿದೆ, ಇದನ್ನೆಲ್ಲ ಪೂರ್ತಿ ತೆಗೆದು ಸ್ವಚ್ಛಗೊಳಿಸಿ ಮುಂಚೆ ಹೇಗಿತ್ತೋ ನಿರೀಕ್ಷಣಾ ಕೊಠಡಿ ಅದೇ ಥರ ಈಗಿರುವಂತೆ ನೋಡಿ. ಯಾಕೆಂದರೆ ಮುಂದೆ ಯಾರಾದರೂ ಬಂದರೆ ಈ ನಿರೀಕ್ಷಣಾ ಕೊಠಡಿಗೆ ಇದು ಯಾರು ಗಲೀಜು ಮಾಡಿದರು, ಆ ಸಂಘದವರು ಗಲೀಜು ಮಾಡಿದರು ಅಂತ ಅಪವಾದ ಬರಬಾರ್ದು, ಅದನ್ನು ಸ್ವಲ್ಪ ಗಮನವಿಟ್ಟು ನೋಡಿ ಅಂತ ಹೇಳಿಬಿಟ್ಟು ಅವರು ಸೂಚನೆಯನ್ನು ಕೊಟ್ಟು ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾರೆ. ಅಂದರೆ ಸ್ವಯಂ ಸೇವಕ ಎಲ್ಲೇ ಇದ್ದರೂ ಕೂಡ ಆತ ಶಿಸ್ತಿನಿಂದ ಇರಬೇಕು, ಅವನ ಬಗ್ಗೆ ಗೌರವ ಮೂಡಬೇಕೇ ಹೊರತು ಅವನ ಬಗ್ಗೆ ಕೆಟ್ಟ ಭಾವನೆ ಬರಬಾರ್ದು ಅನ್ನುವಂಥ ಒಂದು ಕಾಳಜಿ, ಎಚ್ಚರಿಕೆ ಅವರಲ್ಲಿ ಇರ್ತಾಯಿತ್ತು. ಅದಾದಮೇಲೆ ಒಂದು ಸರಿ ಮಹಾರಾಷ್ಟ್ರದಲ್ಲಿ ಅವರು ಒಬ್ಬ ಕಾರ್ಮಿಕ ಅವನ ಮನೆಗೆ ಹೋಗಿದ್ದರು ಸಂಪರ್ಕಕ್ಕೆ ಅಂತ. ಸಂಪರ್ಕಕ್ಕೆ ಅಂತ ಹೋದರು.
ಸಣ್ಣ ಒಂದು ಜೋಪಡಿ ಮನೆ ಚಿಕ್ಕದಾಗಿತ್ತು. ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಾಗಲಿ ವ್ಯವಸ್ಥೆಗಳಾಗಲಿ ಯಾವುದೂ ಇರಲಿಲ್ಲ. ಆದರೆ ಆ ಕಾರ್ಮಿಕನಿಗೆ ಮನೆಗೆ ಬಂದಂಥ ಸ್ವಯಂ ಸೇವಕರಿಗೆ, ಗುರೂಜಿಯವರಿಗೆ ಚಹಾ ಮಾಡಿಕೊಡ್ಬೇಕು ಅಂತ ತುಂಬ ಆಸೆ. ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಬರಮಾಡಿಕೊಂಡ. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ದ. ಚಹಾ ಎಲ್ಲ ರೆಡಿ ಮಾಡೋದಕ್ಕೆ ಹೊರಟ ಆತ. ಆದರೆ ಚಹಾ ಸೋಸೋದಕ್ಕೆ ಅವ್ರ ಮನೇಲಿ ಯಾವುದೇ ಬಟ್ಟೆಗಳಿರಲಿಲ್ಲ. ಕೊನೆಗೆ ಆತ ತಲೆಗೊಂದು ಮುಂಡಾಸನ್ನು ಕಟ್ಕೊಂಡಿದ್ದ, ಒಂದು ಪೇಟ. ಆ ಪೇಟವನ್ನೇ ಬಿಚ್ಚಿದ, ಅದರಲ್ಲೇ ಟೀಯನ್ನು ಸೋಸ್ತಾ ಇದ್ದ. ಇದನ್ನು ಎಲ್ಲರೂ ಗಮನಿಸ್ತಾ ಇದ್ದರು. ಅಲ್ಲಿ ಕೂತ್ಕೊಂಡಂಥ ಎಲ್ಲ ಸ್ವಯಂ ಸೇವಕರು, ಗುರೂಜಿಯವರು ಎಲ್ಲರೂ ಗಮನಿಸ್ತಾ ಇದ್ದರು. ಜೊತೆಗೆ ಗುರೂಜಿಯವ್ರ ಜೊತೆಗಿದ್ದಂಥವ್ರಿಗೆ ಬಹುಶಃ ಅನಿಸಿರ್ಬೋದು ಈ ಟೀಯನ್ನು ಹೆಂಗಪ್ಪ ಕುಡಿಯೋದು ಅಂತ. ಆದರೆ ಗುರೂಜಿಯವರು ಅದನ್ನೆಲ್ಲ ಗಮನಿಸಿದರು. ಆತ ಟೀಯನ್ನು ತನ್ನ ಮುಂಡಾಸಿನಲ್ಲಿ ಸೋಸಿ ಎಲ್ರಿಗೂ ತಂದುಕೊಟ್ಟ. ಗುರೂಜಿಯವರು ಅದನ್ನು ಎಂದಿನಂತೆ ಸಹಜವಾಗಿ ಘಟ ಅಂತ ಕುಡಿದ್ರು. ಆದರೆ ಇನ್ನು ಕೆಲವು ಸ್ವಯಂ ಸೇವಕರ ಜೊತೆಗಿದ್ದವರು ಅದನ್ನು ಕುಡಿಲಿಲ್ಲ. ಇಲ್ಲ, ನನಗೆ ಟೀ ಅಭ್ಯಾಸ ಇಲ್ಲ ಅಂತ ಏನೋ ಒಂದು ನೆಪ ಹೇಳಿದರು. ಇದೆಲ್ಲ ನಡೀತು. ಆ ಮನೆಯಿಂದ ಹೊರಗಡೆ ಬಂದರು. ಅವನು ಬೀಳ್ಕೊಟ್ಟ ನಂತರ ಹೊರಗಡೆ ಬಂದ ಮೇಲೆ ಗುರೂಜಿಯವರು ಆ ಜೊತೆಗಿದ್ದಂಥ ತಮ್ಮ ಸಹಕಾರಿಗಳಿಗೆ ಹೇಳಿದ್ರಂತೆ. ಏನಂದರೆ, ನಾವು ಯಾವುದೇ ಮನೆಗೆ ಹೋದಾಗ ಆ ಮನೆಯ ಪ್ರೀತಿಯನ್ನು ನೋಡಬೇಕು, ಆ ಮನೆಯ ಸ್ಥಿತಿಗತಿಯನ್ನು ನೋಡೋದಲ್ಲ. ಆತ ಟೀಯನ್ನು ಯಾವುದರಿಂದ ಸೋಸಿದ ಅನ್ನೋದು ಮುಖ್ಯ ಅಲ್ಲ. ಆದರೆ ಆ ಟೀಯನ್ನು ಕೊಡಬೇಕಾದ್ರೆ ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ಯಾವ ರೀತಿ ಪ್ರೀತಿ ಇತ್ತು, ನಮ್ಮ ಬಗ್ಗೆ ಗೌರವ ಇತ್ತು ಅನ್ನೋದನ್ನು ಮಾತ್ರ ನಾವು ಗಮನಿಸಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ರಂತೆ. ಅಂದರೆ ನಾವು ಸಮಾಜದಲ್ಲಿ ಎಲ್ಲರ ಜೊತೆಗೆ ಸಮರಸರಾಗಿರಬೇಕು, ನಮ್ಮದೇ ಒಂದು ಪ್ರತ್ಯೇಕತೆಯನ್ನು ತೋರಿಸಬಾರ್ದು ಅಂತ ಗುರೂಜಿಯವರು ನಡ್ಕೊಂಡಿದ್ದ ಹಾಗೆ. ಅವರು ಸಂಘದ ಬೈಠಕಗಳಿಗೆ ಬಂದಾಗ ಯಾವುದೋ ಬಹಳ ಗಹನವಾದ ವಿಷಯಗಳನ್ನು ಅವ್ರು ಹೇಳ್ತಾಯಿದ್ರು ಅಂತ ಏನಿಲ್ಲ, ಸಾಮಾನ್ಯವಾದ ವಿಷಯಗಳನ್ನು ಹೇಳ್ತಾಯಿದ್ರು. ಸ್ವಯಂ ಸೇವಕರಿಗೆ ಅಗತ್ಯವಾದಂಥ ಸರಳವಾದ ವಿಚಾರಗಳನ್ನು ಪ್ರಶ್ನೆ ಮೂಲಕ ಕೇಳ್ತಾಯಿದ್ರು. ನಿನ್ನ ಹೆಸರೇನು ಅಂತ ಕೇಳ್ತಾಯಿದ್ರು. ನಿನಗೆ ಸಂಘದಲ್ಲಿ ಕ್ರಮಿಕ ಮಾಡೋದಕ್ಕೆ ಬರುತ್ತಾ? ಪ್ರಾರ್ಥನೆಯಲ್ಲಿ ಎಷ್ಟು ಶ್ಲೋಕ ಇದೆ, ಎಷ್ಟು ಸಾಲುಗಳಿದೆ, ಆ 13 ಸಾಲುಗಳಲ್ಲಿ ನಿನಗೆ ಎಷ್ಟು ಸಾಲು ಗೊತ್ತಿದೆ, 7ನೇ ಸಾಲು ಏನು ಹೇಳು, ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಅನೇಕ ಸರಿ ಅವರ ಒಂದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಂಘದ ಕೆಲವು ಪ್ರಮುಖ ಕಾರ್ಯಕರ್ತರಿಗೆ ಗಾಬರಿ ಆಗಿಬಿಡ್ತಾಯಿತ್ತು. ಯಾಕೆಂದರೆ ಪ್ರಾರ್ಥನೆಯಲ್ಲಿ ಅವ್ರು ಇದ್ದಕ್ಕಿದ್ದಾಗ ಯಾವುದೋ ಒಂದು ಕೇಳ್ತಾಯಿದ್ರು. ಸೂರ್ಯ ನಮಸ್ಕಾರದ 8ನೇ ಸ್ಥಿತಿಯನ್ನು ಮಾಡಿ ತೋರಿಸು ಅಂತ ಅವ್ರು ಹೇಳ್ತಾಯಿದ್ರು. ತಕ್ಷಣ ಸ್ಥಿತಿಯನ್ನು ಮಾಡಿ ತೋರಿಸ್ಬೇಕಾಗಿತ್ತು. ಸಂಘದ ಪ್ರಾರ್ಥನೆಯಲ್ಲಿ ರಾಷ್ಟ್ರ ಅಂತ ಎಷ್ಟು ಕಡೆಗೆ ಬರುತ್ತೆ ಅನ್ನೋದನ್ನು ಕೂಡ ಅವರು ಕೆಲವು ಸರಿ ಪ್ರಶ್ನೆಯನ್ನು ಕೇಳ್ತಾಯಿದ್ರು. ಹೀಗೆ ಅವರ ಸರಳವಾದ ಪ್ರಶ್ನೆಗಳನ್ನು ಕೂಡ ಕೆಲವರು ತಬ್ಬಿಬ್ಬಾಗಿ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ತಡ್ಕಾಡ್ತಾಯಿದ್ರು. ಒಮ್ಮೆ ಶಿವಮೊಗ್ಗಕ್ಕೆ ಅವರು ಬಂದಾಗ 1970ರಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕರ್ತರ ಸಮಾವೇಶ ವಿಭಾಗ ಮಟ್ಟದ್ದು. ಅದರಲ್ಲಿ ಅವರು ಪ್ರತಿಯೊಬ್ಬರನ್ನು ಅಲ್ಲಿ ವಿಭಾಗ ಮಟ್ಟದ ಕಾರ್ಯಕರ್ತರು ಯಾರ್ಯಾರಿದ್ದರು, ಜಿಲ್ಲಾ ಮಟ್ಟದವರು, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ತಾಯಿದ್ರು. ಪರಿಚಯ ಮಾಡಿಕೊಡ್ಬೇಕಾದ್ರೆ ಪ್ರತಿಯೊಬ್ಬರು ತಮ್ಮ ಹೆಸರು, ಆನಂತರ ತನ್ನ ಉದ್ಯೋಗ ಏನು ಮತ್ತು ಜವಾಬ್ದಾರಿ ಏನು ಸಂಘದಲ್ಲಿ, ಈ 3 ಸಂಗತಿಗಳನ್ನು ಅವ್ರು ಹೇಳಬೇಕಾಗಿತ್ತು. ಮತ್ತು ಎಷ್ಟು ವರ್ಷದಿಂದ ಸಂಘದ ಸ್ವಯಂ ಸೇವಕ ಅನ್ನೋದನ್ನು ತಿಳಿಸ್ಬೇಕಾಗಿತ್ತು. ಸರಿ, ಎಲ್ಲರೂ ಹೀಗೆ ಮಾಡಿಕೊಡ್ತಾಯಿದ್ರು. ಒಬ್ಬರು ಶ್ರೀನಿವಾಸ ಮೂರ್ತಿ ಅಂತ, ಅವ್ರನ್ನ ನಾವೆಲ್ಲರೂ ಶೀನಣ್ಣ ಅಂತ ಕರಿತೀವಿ. ಈಗ ತುಂಬ ವಯಸ್ಸಾಗಿದೆ ಅವರಿಗೆ. ಅವರು ಎದ್ದು ನಿಂತ್ಕೊಂಡು ಅವರು ತಮ್ಮ ಪರಿಚಯವನ್ನು ಮಾಡಿಕೊಂಡ್ರು. UR ಶ್ರೀನಿವಾಸ ಮೂರ್ತಿ, ಅವರು ಇನಿಷಿಯಲ್ಲು UR ಅಂತ, UR ಶ್ರೀನಿವಾಸ ಮೂರ್ತಿ ಅಂತ ಅವರು ಹೆಸರನ್ನು ಹೇಳಿದರು. ತಕ್ಷಣ ಗುರೂಜಿಯವರು ನೋ ಐ ಆಮ್ ನಾಟ್ ಶ್ರೀನಿವಾಸ ಮೂರ್ತಿ ಅಂತ ಹೇಳಿದರು. ಇವರಿಗೆ ಗೊತ್ತಾಗಲಿಲ್ಲ. ಇವರು ಮತ್ತೆ ಪುನಃ UR ಶ್ರೀನಿವಾಸ ಮೂರ್ತಿ ಅಂತ ಹೇಳಿದರು. ಗುರೂಜಿಯವರು ನೋ ಐ ಆಮ್ ನಾಟ್ ಶ್ರೀನಿವಾಸ ಮೂರ್ತಿ, ಐ ಆಮ್ ಗುರೂಜಿ ಗೋಲ್ವಾಲ್ಕರ್ ಅಂತ ತಮಾಷೆ ಮಾಡಿದರು. ಅಂದರೆ ಅವ್ರ ಬೈಠಕ್ನಲ್ಲಿ ಈ ಥರದ ತಮಾಷೆಗಳು ಕೂಡ ಇರ್ತಾಯಿತ್ತು. UR ಶ್ರೀನಿವಾಸ ಮೂರ್ತಿ ಅಂದರೆ ನೀವು ಶ್ರೀನಿವಾಸ ಮೂರ್ತಿ ಅಂತ ಇವರು ಹೇಳಿದ್ದನ್ನು ಗುರೂಜಿಯವರು ತಮಾಷೆ ಮಾಡಿದರು. ಆನಂತರ ಪರಿಚಯ ಹೀಗೆ ಮುಂದುವರಿತು. ಈ ಥರ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅವರು ಗಮನ ಕೊಡ್ತಾಯಿದ್ರು. ಸಂಘದ ಚಟುವಟಿಕೆಗಳನ್ನು ಹೇಗೆ ಸ್ವಯಂ ಸೇವಕರು ಪ್ರತಿನಿತ್ಯ ಸಕ್ರಿಯವಾಗಿ ಮಾಡಬೇಕು ಅನ್ನೋದನ್ನೆಲ್ಲ ಅವರು ತಿಳಿಸ್ತಾಯಿದ್ರು. ಒಮ್ಮೆ ಬೆಂಗಳೂರಿಗೆ ಬಂದಿದ್ದರು ಸಂಘ ಶಿಕ್ಷಾ ವರ್ಗ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ಆಚಾರ್ಯ ಪಾಠಶಾಲಾ, ಅಲ್ಲಿ ಸಂಘ ಶಿಕ್ಷಾ ವರ್ಗ ನಡೀತಾ ಇತ್ತು. ಸಂಘದ ಶಿಬಿರ ಇತ್ತು. ಗುರೂಜಿಯವರ ಬೌದ್ಧಿಕ ನಿಶ್ಚಯ ಆಗಿತ್ತು. ಗುರೂಜಿಯವರ ಬೌದ್ಧಿಕ ದಿವಸ ವಿಪರೀತ ಮಳೆ ಬಂದು ಆ ಶಿಬಿರದ ಟೆಂಟು ಎಲ್ಲ ಕೆಳಗೆ ಕುಸಿದೋಯ್ತು. ಹಾಗಾಗಿ
ಶಿಬಿರದಲ್ಲಿ ಬೌದ್ಧಿಕ ಮಾಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೋಸ್ಕರ ಪಕ್ಕದ NR ಕಾಲೋನಿಲಿರುವಂಥ ರಾಮ ಮಂದಿರ ಅಲ್ಲಿಗೆ ಬೌದ್ಧಿಕ ವರ್ಗ ಶಿಫ್ಟ್ ಆಯಿತು. ಅಲ್ಲಿ ತುಂಬ ಜಾಗ ಚಿಕ್ಕದಾಗಿತ್ತು, ಶಿಬಿರದಲ್ಲಿ ಇದ್ದಷ್ಟು ಜಾಗ ಇರಲಿಲ್ಲ. ಹಾಗಾಗಿ ಎಲ್ಲ ಹತ್ತಿರ ಸ್ವಯಂ ಸೇವಕರನ್ನು ಕೂರಿಸ್ಬೇಕಾಯಿತು ಬೌದ್ಧಿಕ ವರ್ಗಕ್ಕೆ. ಸರಿ, ಎಲ್ಲ ಕೂತ್ಕೊಂಡ ನಂತರ ಗುರೂಜಿಯವರ ಬೌದ್ಧಿಕ ವರ್ಗ ಅದು ಪ್ರಾರಂಭ ಆಗಬೇಕು. ಪ್ರಾರಂಭದಲ್ಲಿ ವೈಯಕ್ತಿಕ ಗೀತೆ, ಒಬ್ಬರು ಕೊಯಮತ್ತೂರಿನಲ್ಲಿ ಪ್ರಚಾರಕರಾಗಿದ್ದಂಥವರು ಅವತ್ತು ವೈಯಕ್ತಿಕ ಗೀತೆಯನ್ನು ಅವರು ಹೇಳಬೇಕಾಗಿತ್ತು. ಅದೊಂದು ಬಡರ ಹೇ ಹೈ ಹಮ ನಿರಂತರ ಅನ್ನುವಂಥ ಒಂದು ವೈಯಕ್ತಿಕ ಗೀತೆ, ಒಂದು ಸಂಘದ ಹಾಡದು, ಭಾಳ ದೊಡ್ಡ ಹಾಡು, ಒಂದು 30 ಸಾಲಿತ್ತದು, ತುಂಬ ದೀರ್ಘವಾದ ಹಾಡು. ಆ ಹಾಡನ್ನು ಯಾಕೆ ಆರಿಸ್ಕೊಂಡಿದ್ರು ಗೊತ್ತಿಲ್ಲ, ಬಹುಶಃ ಅವರು ಚೆನ್ನಾಗಿ ಹಾಡ್ತಾ ಇದ್ದಿರ್ಬೋದು, ಅದಕ್ಕೆ ಆರಿಸ್ಕೊಂಡಿದ್ರು. ಆದರೆ ಏನಂದರೆ ಗುರೂಜಿಯವರು ಕೂತ್ಕೊಂಡಂಥ ಜಾಗಕ್ಕೂ ಮತ್ತು ಈ ವೈಯಕ್ತಿಕ ಗೀತೆ ಹೇಳೋರು ನಿಂತ್ಕೊಂಡಂಥ ಜಾಗಕ್ಕೂ ಭಾಳ ಹತ್ತಿರದ ಇತ್ತು, ತುಂಬ ಇಕ್ಕಟ್ಟಾಗಿತ್ತು ಜಾಗ. ಯಾಕೆಂದರೆ ಆ ಬೌದ್ಧಿಕ ವರ್ಗ ರಾಮ ಮಂದಿರಕ್ಕೆ ಶಿಫ್ಟ್ ಆಗಿದ್ದರಿಂದ ಹೆಚ್ಚು ಜಾಗ ಇರಲಿಲ್ಲ. ಈ ಗುರೂಜಿಯವರು ಅತ್ಯಂತ ಹತ್ತಿರದಲ್ಲಿದ್ದಾರೆ ಅಂಥೇಳಿ ಈ ವೈಯಕ್ತಿಕ ಗೀತೆ ಹೇಳೋರಿಗೆ ಬಡರ ಹೇ ಹೈ ಹಮ ನಿರಂತರ ಅಂತ ಹಾಡು ಶುರು ಮಾಡಿದರು. ಮುಂದಿನ ಸಾಲು ಮರ್ತೇ ಹೋಯಿತು ಗಾಬರಿಯಿಂದಾಗಿ. ಗುರೂಜಿಯವರ ಒಂದು ಸಾಮೀಪ್ಯ, ಅವರ ಒಂದು ಪ್ರಭಾವ ಅವರಿಗೆ ಗಾಬರಿಯಾಗಿ ಹೋಯಿತು. ಬಡರ ಹೇ ಹೈ ಹಮ ನಿರಂತರ ಅಂದ್ರೆ ಮುಂದೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಆದರೆ ಗುರೂಜಿಯವರು ಮುಂದಿನ ಸಾಲನ್ನು ನೆನಪು ಮಾಡಿಕೊಡ್ತಾಯಿದ್ರು. ಹೀಗೆ ಒಂದೊಂದೇ ಸಾಲನ್ನು ನೆನಪು ಮಾಡಿಕೊಡ್ತಾ ಹೋದರು. ಸುಮಾರು 8-10 ನಿಮಿಷದ ಹಾಡದು. ಗುರೂಜಿಯವರು ಪ್ರತಿಯೊಂದು ಸಾಲನ್ನು ನೆನಪು ಮಾಡಿಕೊಡೋದು, ಇವರು ಈ ಪ್ರಚಾರಕರು ವೈಯಕ್ತಿಕ ಗೀತೆಯನ್ನು ಹಾಡೋದು. ನಿಜವಾಗಿ ವೈಯಕ್ತಿಕ ಗೀತೆ ಅದು ಗುರೂಜಿಯವರೇ ಹೇಳಿದ್ದು, ಆದರೆ ಧ್ವನಿ ಮಾತ್ರ ಪ್ರಚಾರಕರದ್ದಾಗಿತ್ತು. ಹೀಗೆ ಅಂತೂ ಕೊನೆಗೂ ಆ ವೈಯಕ್ತಿಕ ಗೀತೆ ಮುಗೀತು. ಆದರೆ ಎಲ್ರಿಗೂ ಒಂದು ಆಶ್ಚರ್ಯ ಏನು ಅಂದರೆ, ಇಷ್ಟು ದೊಡ್ಡ ಹಾಡು 30 ಸಾಲಿನ ಈ ಹಾಡನ್ನು ಗುರೂಜಿಯವರು ಕಂಠಪಾಠ ಮಾಡಿದ್ದು ಯಾವಾಗ ಅನ್ನುವಂಥ ಪ್ರಶ್ನೆ ಅನೇಕ ಅಲ್ಲಿದ್ದಂಥ ಕೆಲವು ಪ್ರಮುಖ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂತು. ಇವರು ಯಾವಾಗ ಇದನ್ನೆಲ್ಲ ಕಂಠಪಾಠ ಮಾಡಿದರು ಅಂತ. ಗುರೂಜಿಯವ್ರನ್ನ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ದೆ, ಅವರು ಏಕಪಾಠಿ ಅಂತ. ಯಾವುದೇ ಒಂದು ವಿಷಯವನ್ನು ಒಂದು ಸಲ ಅವರು ಓದಿದರೆ ಸಾಕು, ಒಂದು ಸಲ ಮನನ ಮಾಡಿದರೆ ಅದು ಅವರ ಸ್ಮರಣೆಯಲ್ಲಿ ಸದಾ ಇರ್ತಾಯಿತ್ತು. ಅಂತಹ ಏಕಪಾಠಿಯವರು. ಹಾಗಾಗಿ ಈ ಹಾಡು ಕೂಡ ಅವರಿಗೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಹೀಗೂ ಈ ಥರ ಅವರು ಹಾಡನ್ನು ಪೂರ್ತಿ ಆ ಕಾರ್ಯಕರ್ತನಿಗೆ ಹೇಳಿಕೊಟ್ರು. ಆ ಕಾರ್ಯಕರ್ತನಿಗೆ ಹೆದರಿಕೆ ಆಗೋದಕ್ಕೆ ಬಿಡಲಿಲ್ಲ, ಅವನಿಗೆ ನಿರಾಶೆ ಆಗೋದಕ್ಕೂ ಬಿಡಲಿಲ್ಲ, ಮತ್ತು ಅವನ ಮನೋಬಲವನ್ನು ಕುಗ್ಗಿಸ್ಲಿಕ್ಕೂ ಬಿಡಲಿಲ್ಲ. ಏನು ನಿನಗೆ ಹಾಡೇ ಬರೋದಿಲ್ವಲ್ಲ, ಏನಿದು ಅಂತ ಅವ್ರು ಕೇಳಲೇ ಇಲ್ಲ. ಅದರ ಬದಲು ಅವನಿಗೆ ಧೈರ್ಯ ಕೊಟ್ಟರು. ಅವನ ಹಾಡು ಪೂರ್ತಿ ಧೈರ್ಯವಾಗಿ ಹೇಳುವಂತೆ ಮಾಡಿದರು, ಗೇಲಿ ಮಾಡಲಿಲ್ಲ, ಅವನಲ್ಲಿ ವಿಶ್ವಾಸವನ್ನು ತುಂಬಿದರು. ಈ ಥರದ ಅನೇಕ ಘಟನೆಗಳು ಗುರೂಜಿಯವರ ಜೀವನದಲ್ಲಿ ಬರುತ್ತೆ. ಅವರು ಸದಾಕಾಲ ಬೇರೆಯವರಿಗೆ ಸ್ಫೂರ್ತಿಯನ್ನು ಕೊಡೋದ್ರ ಜೊತೆಗೆ ದೇಶದ ಬಗ್ಗೆ ಸ್ವಾಭಿಮಾನ, ಹಾಗೆಯೇ ಒಂದು ದೇಶಭಕ್ತಿ ಇದು ಎಲ್ಲರಲ್ಲೂ ಇರಬೇಕು ಅಂತ ಅವರು ಬಯಸ್ತಾ ಇದ್ದಂಥವ್ರು. 1965ರಲ್ಲಿ ಆಗ ಭಾರತದ ಮೇಲೆ ಪಾಕ್ ಆಕ್ರಮಣ ಆಗಿತ್ತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ಈ ಆಕ್ರಮಣದ ಬಗ್ಗೆ ಚರ್ಚೆ ಮಾಡಬೇಕು, ಮುಂದೆ ದೇಶದ ಸ್ಥಿತಿಗತಿಗಳು ಹೇಗಿರಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಬೇಕು ಅಂಥೇಳಿ ಆಗೊಂದು ಪ್ರಧಾನಿಯವರು ಒಂದು ದೊಡ್ಡ ಬೈಠಕ್ಕನ್ನು ಕರೆದಿದ್ದರು. ಅಂದರೆ ಬೈಠಕ್ ಅಂದರೆ ಸಮಾಜದ ಗಣ್ಯರು, ಬೇರೆ ಬೇರೆ ಪಕ್ಷಗಳ ನಾಯಕರು, ಇವರೆಲ್ಲರೂ ಕೂಡ ಆ ಒಂದು ಬೈಠಕ್ನಲ್ಲಿ ಮೀಟಿಂಗ್ನಲ್ಲಿ ಇದ್ದರು. ಅದಕ್ಕೆ ಗುರೂಜಿಯವರನ್ನು ಕೂಡ ಕರೆದಿದ್ದರು. ಗುರೂಜಿಯವರು ಯಾವುದೇ ಪಕ್ಷದ ನಾಯಕರಾಗಿರಲಿಲ್ಲ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದರು. ಆದರೆ ಇಡೀ ಹಿಂದೂ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಅವರನ್ನು ಆ ಬೈಠಕ್ಕಿಗೆ ಆಹ್ವಾನ ಮಾಡಿದರು. ಸರಿ, ಗುರೂಜಿಯವರು ಆ ಬೈಠಕ್ಕಿಗೆ ಹೋದರು. ಆ ಬೈಠಕ್ನಲ್ಲಿ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಅವರು ಬೇರೆ ಬೇರೆ ರೀತಿಯಲ್ಲೇ ಮಾತಾಡ್ತಾಯಿದ್ರು. ಸ್ವತಃ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಬೈಠಕ್ಕನ್ನು ತೆಗೆದುಕೊಂಡಿದ್ದರು. ಒಬ್ಬರಂತೂ ಕೇಳಿದರು, ವಿ ಶುಡ್ ಡಿಫೈನ್ ಅವರ್ ಏಮ್ಸ್ ಆಫ್ ದಿಸ್ ಸ್ಟ್ರಗಲ್ ಅಂತ ಕೇಳಿದ್ರಂತೆ. ಅಂದರೆ ಈ ಯುದ್ಧ ಇದರ ಉದ್ದೇಶ ಏನು ಅದನ್ನು ಡಿಫೈನ್ ಮಾಡಬೇಕು ಅಂತ. ಯುದ್ಧ ಶತ್ರುಗಳು ಆಕ್ರಮಣ ಮಾಡಿದಾಗ ಯುದ್ಧ ಮಾಡಲೇಬೇಕಾಗತ್ತೆ, ಅದನ್ನು ಡಿಫೈನ್ ಮಾಡೋದೇನಿದೆ. ಹಾಗೆ ಇನ್ನೊಬ್ಬರು ಪದೇ ಪದೇ ಯುವರ್ ಆರ್ಮಿ ಅಂತ ಹೇಳ್ತಾ ಇದ್ರಂತೆ. ಪ್ರಶ್ನೆ ಕೇಳಬೇಕಾದ್ರೆ ನಿಮ್ಮ ಸೈನ್ಯ ಈಗ ಏನು ಮಾಡ್ತು ಪಾಕ್ ಆಕ್ರಮಣ ಆದಾಗ ಅಂತ. ಗುರೂಜಿಯವರಿಗೆ ಅದು ಸರಿ ಕಾಣಲಿಲ್ಲ. ಅವರು ತಮ್ಮ ಸರದಿ ಬಂದಾಗ ಹೇಳಿದ್ರಂತೆ, ಈ ಮೀಟಿಂಗ್ನಲ್ಲಿ ಕೆಲವರು ವಿ ಶುಡ್ ಡಿಫೈನ್ ಅವರ್ ಏಮ್ಸ್ ಆಫ್ ದಿ ವಾರ್ ಅಂತ ಹೇಳ್ತಾರೆ, ಈ ಯುದ್ಧದ
ಸನ್ನಿವೇಶ, ಇದರ ಉದ್ದೇಶ ಏನು ಅಂತ ತಿಳಿಸ್ಬೇಕು ಅಂತ ಕೇಳ್ತಾರೆ. ಇನ್ನು ಕೆಲವು ಯುವರ್ ಆರ್ಮಿ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಯುವರ್ ಆರ್ಮಿ, ಅವರ್ ಆರ್ಮಿ, ನಮ್ಮ ಆರ್ಮಿ ಅಂತ ಹೇಳಬೇಕು. ಅವರ್ ಆರ್ಮಿ ಅಂತ ಹೇಳೋ ಬದಲು ಯುವರ್ ಆರ್ಮಿ ಅಂದರೆ ಏನರ್ಥ? ನಮ್ಮಲ್ಲಿ ಸ್ವಾಭಿಮಾನ ಇಲ್ವಾ? ಇದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಕೊನೆಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಸಂಘದ ಅಭಿಪ್ರಾಯ ಏನು ಅಂದರೆ, ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕಷ್ಟೇ. ಯುದ್ಧ ಈಗ ಶುರುವಾಗಿಬಿಟ್ಟಿದೆ, ಅನಿರೀಕ್ಷಿತವಾಗಿ ಶುರುವಾಗಿದೆ. ಆದರೆ ಯುದ್ಧ ಶುರುವಾಯಿತು ಅಂಥೇಳಿ ನಾವು ಕೈಕಟ್ಟಿ ಕೂತ್ಕೊಳ್ಳೋದಲ್ಲ. ಈ ಯುದ್ಧವನ್ನು ಗೆಲ್ಲಬೇಕು, ಭಾರತ ವಿಜಯಿಯಾಗಬೇಕು, ಅದೊಂದೇ ನಮ್ಮ ಮುಂದಿರುವಂಥ ಗುರಿ ಅಂತ ಆ ಬೈಠಕ್ನಲ್ಲಿ ಅವ್ರು ಹೇಳಿದ್ರಂತೆ. ಅಂದರೆ ಗುರೂಜಿಯವರ ಒಂದು ಮನಸ್ಥಿತಿ ಹೇಗಿತ್ತು ಅಂದರೆ, ಅದು ದೇಶಾಭಿಮಾನದಿಂದ ಕೂಡಿತ್ತು. ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡಬೇಕು, ಋಣಾತ್ಮಕವಾಗಿ ಯೋಚನೆ ಮಾಡಬಾರ್ದು ಅಂತ. ಇನ್ನೊಂದು ಘಟನೆ 1959ರಲ್ಲಿ ದಾವಣಗೆರೆ ಸಂಘ ಶಿಕ್ಷಾ ವರ್ಗದಲ್ಲಿ, ಆಗ ಪೂರ್ಣ ಗಣವೇಶದಲ್ಲಿ ಸರಸಂಘ ಚಾಲಕರಾಗಿ ಗುರೂಜಿಯವರು ಭಾಗವಹಿಸಿದರು. ಗುರೂಜಿಯವರು ಯಾವತ್ತೂ ಪೂರ್ಣ ಗಣವೇಶ ಅವರು ಹಾಕ್ತಾನೂ ಇರಲಿಲ್ಲ. ಆದರೆ 1959ರ ದಾವಣಗೆರೆ ಸಂಘ ಶಿಕ್ಷಾ ವರ್ಗದಲ್ಲಿ ಅವರು ಪೂರ್ಣ ಗಣವೇಶಧಾರಿಯಾಗಿ ಸರಸಂಘ ಚಾಲಕ ಪ್ರಣಾಮವನ್ನು ಸ್ವೀಕರಿಸಿದರು. ಆ ಸಂಘ ಶಿಕ್ಷಾ ವರ್ಗದಲ್ಲಿ ಒಬ್ಬರು ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರು, ಜೊತೆಗೆ ಅವರು ವ್ಯಾಪಾರಿ ಕೂಡ ಆಗಿದ್ದರು. ಕಾಸಲ ಶ್ರೀನಿವಾಸ ಶೆಟ್ಟಿ ಅಂತ ಅವರ ಹೆಸರು. ಅವರು ಗುರೂಜಿಯವ್ರ ಜೊತೆ ಮಾತಾಡ್ತಾ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಏನು ಅಂದರೆ, ಅವರ ಸ್ನೇಹಿತರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾದವರು ನಂತರ ಕಾಂಗ್ರೆಸ್ಸಿಗೆ ಸೇರಿದರು. ಆಮೇಲೆ ಅವರಿಗೆ ಅಧಿಕಾರದಲ್ಲಿದ್ದರು ಕೂಡ, ಬೇರೆ ಬೇರೆ ಯಾವುದೋ ಅಧಿಕಾರದಲ್ಲೆಲ್ಲ ಇದ್ದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವರು ಎಷ್ಟು ಸರಳವಾಗಿದ್ದರು, ಆದರೆ ಅಧಿಕಾರಕ್ಕೆ ಏರಿದ ಮೇಲೆ, ಅವರು ಶಾಸಕರಾದ ಮೇಲೆ ಅವರ ಅಹಮ್ಮು, ಗತ್ತು ಇದೆಲ್ಲವುದು ವ್ಯತ್ಯಾಸ ಆಯಿತು. ಸಾಮಾನ್ಯ ಜನರ ಜೊತೆಗೆ ಅವ್ರು ಬೆರೀತಾನೇ ಇರಲಿಲ್ಲ. ಇದೆಲ್ಲವುದನ್ನು ಬಹಳ ಬೇಸರದಿಂದ ಕಾಸಲ ಶ್ರೀನಿವಾಸ ಶೆಟ್ಟಿಯವರು ಗುರೂಜಿಯವರ ಹತ್ರ ಹೇಳಿದರು, ಹೀಗೆ ಯಾಕೆ ಆಗ್ತಾಯಿದೆ? ಮೊದಲು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾಗ ಅವರ ಮನಸ್ಸಿನಲ್ಲಿ ದೇಶಪ್ರೇಮ ಇತ್ತು, ಆದರೆ ಈಗ ಬರೀ ಅಹಂಕಾರ ತುಂಬಿಕೊಂಡಿದೆಯಲ್ಲ, ಹೀಗೇಕೆ ಅಂತ ಕೇಳಿದರು. ಗುರೂಜಿಯವರು ಒಂದು ಸರಿ ನಕ್ಕು ಹೇಳಿದ್ರಂತೆ, ಇಲ್ಲ, ಪರಿಸ್ಥಿತಿಗಳು ಹಾಗೆ ಮಾಡುತ್ತೆ. ಒಬ್ಬ ಸನ್ಯಾಸಿ ಆಗಿರ್ತಾನೆ, ಒಬ್ಬ ಸಾಧಾರಣ ಸನ್ಯಾಸಿ. ಗುರೂಜಿಯವರು ಒಂದು ಜೀವಂತ ಉದಾಹರಣೆನೇ ಹೇಳಿದ್ದು. ಆದರೆ ಆ ಸನ್ಯಾಸಿ ಈಗ ಮಠಾಧಿಪತಿಯಾಗಿದ್ದಾನೆ. ಸನ್ಯಾಸಿ ಆಗಿದ್ದಾಗ ಅತ್ಯಂತ ಸರಳವಾಗಿದ್ದ, ವಿನಯವಂತನಾಗಿದ್ದ, ಎಲ್ಲರ ಜೊತೆ ಬೆರೀತಾ ಇದ್ದ. ಆದರೆ ಈ ಮಠಾಧಿಪತಿಯಾಗಿದ್ದಾಗ ಆತನ ಚಹರೆನೇ ಬದಲಾಗಿದೆ. ಆತನಲ್ಲಿರುವಂಥ ಒಂದು ಅಧಿಕಾರದ ಲಾಲಸೆ ಮತ್ತು ಒಂದು ರೀತಿಯ ಅಹಮ್ಮು, ಜನರನ್ನು ನೋಡುವಂಥ ರೀತಿ, ಇದೆಲ್ಲವೂ ಬದಲಾಗಿದೆ. ಯಾಕೆಂದರೆ ಸಂಸ್ಕಾರ ಇಲ್ಲ. ಪ್ರತಿನಿತ್ಯ ಸಂಸ್ಕಾರ ಇರಬೇಕು. ಒಂದು ಪಾತ್ರೆ ಅದು ಪರಿಶುದ್ಧವಾಗಿರಬೇಕಾದ್ರೆ ಪ್ರತಿನಿತ್ಯ ಅದನ್ನು ತಿಕ್ಕಿ ತೊಳಿತಾ ಇರಬೇಕು. ಒಂದು ಪಾತ್ರೆಯನ್ನು ಪ್ರತಿನಿತ್ಯ ತಿಕ್ಕಿ ತೊಳಿತಾ ಇದ್ದರೆ ಅದು ಪಳಪಳ ಹೊಳಿತಾ ಇರುತ್ತೆ. ಅದೇ ಸಂಸ್ಕಾರ ಅಂತ ಹೇಳೋದು. ಅಂತಹ ಸಂಸ್ಕಾರ ವ್ಯಕ್ತಿಗಳಿಗೂ ಬೇಕಾಗುತ್ತೆ. ಪ್ರತಿನಿತ್ಯ ಅವ್ರಿಗೆ ಸಂಸ್ಕಾರ ಸಿಕ್ಕಿದಾಗ ಮಾತ್ರ ಈ ರೀತಿಯ ಬದಲಾವಣೆ ಆಗದೇ ಇರೋದನ್ನು, ಅಂದರೆ ಆ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಇರೋದನ್ನು ನಾವು ನಿರೀಕ್ಷಿಸಬಹುದು ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಮಂಗಳೂರಿಗೆ ಒಮ್ಮೆ ಬಂದಿದ್ದರು. ಮಂಗಳೂರಿಗೆ ಬಂದಾಗ ಒಂದು ಸಮಾವೇಶ, ಆ ಸಮಾವೇಶದಲ್ಲಿ ಎಲ್ಲ ಕಾರ್ಯಕರ್ತರು ಇವರೆಲ್ಲ ಸೇರಿದರು. ಆಗ ಉಪ್ಪಳದಿಂದ ಕೆಲವು ಸ್ವಯಂ ಸೇವಕರು ಬಂದಿದ್ದರು. ಇದಕ್ಕೆ ಉಪ್ಪಳ ಅಂದರೆ ಕಾಸರಗೋಡಿನ, ಈಗ ಕೇರಳದಲ್ಲಿದೆ ಅದು. ಮುಂಚೆ ಸಂಘದ್ದೇ ಭಾಗ ಆಗಿತ್ತು, ಮಂಗಳೂರು ಭಾಗ ಆಗಿತ್ತು. ಕಾಸರಗೋಡಿಗೆ ಹೋಗೋ ಮಾರ್ಗದಲ್ಲಿ ಉಪ್ಪಳ ಅನ್ನುವಂಥ ಊರಿದೆ. ಆ ಊರಿನಲ್ಲಿ ಒಂದು ಭಜನಾ ಸಮಿತಿ, ಅವರು ಪ್ರತಿನಿತ್ಯ ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡಿದ ಮೇಲೆ ವರ್ಷಕ್ಕೊಂದು ಸರಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾಯಿದ್ರು. ಏನು ಅಂದರೆ, ಎಲ್ಲ ಭಜನೆ ಹೇಳಿಕೊಂಡು ಇಡೀ ಉಪ್ಪಳದ ಪೇಟೆಯಲ್ಲಿ ಇರುವಂಥ ಒಂದು 2-3 ರಸ್ತೆಗಳಲ್ಲಿ ಸಂಚಾರ ಮಾಡ್ತಾ ಭಜನೆ ಹೇಳ್ಕೊಂಡು ಹೋಗೋದು. ಆದರೆ ಅಲ್ಲಿ ಒಂದು ಮಸೀದಿ ಇತ್ತು. ಮಸೀದಿ ಮುಂದೆ ಬಂದಾಗ ಎಲ್ಲರೂ ಮೌನವಾಗಿಬಿಡ್ತಾಯಿದ್ರು, ಭಜನೆ ಹೇಳ್ತಾ ಇರಲಿಲ್ಲ. ತಾಳ, ತಂಬೂರಿ, ಮದ್ದಲೆ ಯಾವುದನ್ನು ಬಾರಿಸ್ತಾ ಇರಲಿಲ್ಲ. ಅಲ್ಲಿ ಮೌನವಾಗಿ ಸಾಗಿ ಮಸೀದಿ ದಾಟಿದ ಮೇಲೆ ಮತ್ತೆ ಭಜನೆ ಶುರುವಾಗ್ತಾಯಿತ್ತು. ಇದು ನಡ್ಕೊಂಡು ಬರ್ತಾಯಿತ್ತು. ಇದನ್ನು ಕೆಲವು ಆ ಸಮಿತಿಯಲ್ಲಿದ್ದಂಥ ಸ್ವಯಂ ಸೇವಕರು ವಿರೋಧ ಮಾಡಿದರು. ಇದು ಸರಿಯಲ್ಲ, ಇದು ನಾವೇಕೆ ಮಸೀದಿ ಮುಂದೆ ಭಜನೆಯನ್ನು ನಿಲ್ಲಿಸಬೇಕು, ಮೌನವಾಗಿ ಯಾಕೆ ಹೋಗಬೇಕು, ಅಲ್ಲೂ ಕೂಡ ಭಜನೆ ಹೇಳಲೇಬೇಕು ಅಂಥೇಳಿ ಅವರೆಲ್ಲ ಆ ಕಮಿಟಿಯ ಹಿರಿಯರ ಜೊತೆಗೆ ಹೇಳಿದ್ರಂತೆ. ಇಲ್ಲ, ಹಾಗೆಲ್ಲ ಮಾಡಿಬಿಟ್ರೆ ಊರಿನಲ್ಲಿ ಗಲಾಟೆ ಆಗುತ್ತೆ, ಇದು ಸರಿಯಲ್ಲ, ನಾವು ಮೌನವಾಗೇ ಇರಬೇಕು ಅಂತ ಅವರು ವಾದ.
ಈ ರೀತಿ ವಾದ ವಿವಾದ ನಡೀತಾ ಇತ್ತು. ಸರಿ, ಈ ಮಂಗಳೂರಿನ ಸಮಾವೇಶಕ್ಕೆ ಬಂದಂಥ ಸ್ವಯಂ ಸೇವಕರು, ಆ ಉಪ್ಪಳದ ಸ್ವಯಂ ಸೇವಕರು ಗುರೂಜಿಯವ್ರ ಹತ್ರ ಬಂದು ಇದೆಲ್ಲ ವಿಷಯವನ್ನು ಹೇಳಿದರು. ಆಮೇಲೆ ಹೇಳಿದ್ರಂತೆ, ನೋಡಿ ಈ ವರ್ಷ ನಾವು ತೀರ್ಮಾನ ಮಾಡಿದ್ದೀವಿ, ಏನಾದರೂ ಆಗಲಿ ಮಸೀದಿ ಮುಂದೆ ಹೋಗಬೇಕಾದ್ರೆ ನಾವು ಭಜನೆ ಹೇಳೇ ಹೇಳ್ತೀವಿ, ತಾಳ ತಂಬೂರಿ ಎಲ್ಲ ಅದನ್ನು ಬಾರಿಸ್ತೀವಿ, ಅದೇನಾಗುತ್ತೋ ನೋಡೋಣ, ಆದರೆ ನೀವು ಒಂದು ಕೆಲಸ ಮಾಡಬೇಕು ಗುರೂಜಿಯವರೇ ಅಂತ ಒಂದು ವಿನಂತಿ ಮಾಡಿದ್ರಂತೆ. ಗುರೂಜಿಯವರು ಏನು ಅಂತ ಕೇಳಿದರು. ಇದಕ್ಕೆ ಬೇರೆ ಊರಿನವ್ರದ್ದು ಸಪೋರ್ಟ್ ಬೇಕು ನಮಗೆ, ಹಾಗಾಗಿ ಮಂಗಳೂರಿನ ಸ್ವಯಂ ಸೇವಕರು ಎಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಅವತ್ತು ಉಪ್ಪಳಕ್ಕೆ ಬರೋ ಹಾಗೆ ಮಾಡಬೇಕು, ಆ ಥರ ನೀವೊಂದು ಸೂಚನೆ ಕೊಟ್ಟು ಅವರೆಲ್ಲ ಬಂದರೆ ಆಗ ಉಪ್ಪಳದಲ್ಲಿರುವಂಥ ಆ ಮುಸಲ್ಮಾನರಿಗೂ ಕೂಡ ಧೈರ್ಯ ಇರೋಲ್ಲ, ಅವ್ರು ಹೆದರ್ಕೊಳ್ತಾರೆ, ಅದಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ. ಇದನ್ನು ಕೇಳಿದಾಗ ಗುರೂಜಿಯವರಿಗೆ ತುಂಬ ಸಿಟ್ಟು ಬಂತು. ಅವ್ರು ಹೇಳಿದ್ರಂತೆ, ನಿಮ್ಮ ಉಪ್ಪಳದಲ್ಲಿರುವಂಥ ಜನರಿಗೆ ಭಜನೆ ಮಾಡಬೇಕಾದ್ರೆ ಧೈರ್ಯವಾಗಿ ಮಾಡಬೇಕು ಅಂಥೇಳಿ ಈ ರೀತಿ ಬೇರೆ ಊರಿನವ್ರು ಬರಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತೀರಾ? ಆಗೇನಾದರೂ ಅಕಸ್ಮಾತ್ ಪೆಟ್ಟಾಯಿತು, ಹೊಡೆದಾಟ ಆಯಿತು, ಆಗ ಏಟು ತಿನ್ನೋರು ಯಾರು? ನಿಮ್ಮ ಉಪ್ಪಳದವರಲ್ಲ, ಮಂಗಳೂರಿನವ್ರು ತಿಂತಾರೆ, ಮಂಗಳೂರು ಸ್ವಯಂ ಸೇವಕರು, ಯಾಕೆ ಅವರು ಪೆಟ್ಟು ತಿನ್ನಬೇಕು ನಿಮಗೋಸ್ಕರ ಅಂತ ಅವರು ಜೋರು ಮಾಡಿದರು. ಆಮೇಲೆ ಕೊನೆಗೆ ಹೇಳಿದ್ರಂತೆ, ದಿಸ್ ಹಿಂದೂ ಸೊಸೈಟಿ ಡಿಸರ್ವ್ಸ್ ಟು ಬಿ ಬೀಟನ್ ಅಂತ ಒಂದು ಮಾತನ್ನು ಹೇಳಿದ್ರಂತೆ. ಈ ದಿಸ್ ಅನ್ವರ್ದಿ ಹಿಂದೂ ಸೊಸೈಟಿ ಡಿಸರ್ವ್ಸ್ ಟು ಬಿ ಬೀಟನ್, ಈ ಅಯೋಗ್ಯ ಹಿಂದೂ ಸಮಾಜ ಏಟು ತಿನ್ನೋದಕ್ಕೆ ಲಾಯಕ್ ಅನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಕೇಳಿದಾಗ ಕೆಲವು ಹಿರಿಯ ಕಾರ್ಯಕರ್ತರಿಗೆ ಆಶ್ಚರ್ಯ ಆಯಿತು, ಗುರೂಜಿಯವರು ಯಾಕೆ ಹೇಳಿದರು ಅಂತ. ಆನಂತರ ಮತ್ತೆ ಅದೇ ಸ್ವಯಂ ಸೇವಕರನ್ನು ಗುರೂಜಿಯವರು ಕರೆದು ಅವ್ರಿಗೆ ಹೇಳಿದ್ರಂತೆ, ಇಲ್ಲ ಈ ವರ್ಷ ನೀವು ಜೋರಾಗಿ ಮಾಡಿ ಭಜನಾ ಇದು ಕಾರ್ಯಕ್ರಮವನ್ನು, ಮೆರವಣಿಗೆಯನ್ನು ಜೋರಾಗಿ ಮಾಡಿ, ಬೇರೆ ಸ್ವಯಂ ಸೇವಕರು ಬರ್ತಾರೆ, ಮೊದಲು ನಿಮ್ಮಲ್ಲಿ ಧೈರ್ಯ ಬರಬೇಕು, ನಿಮ್ಮಲ್ಲೇ ಧೈರ್ಯ ಬರದೆ ನೀವು ಬೇರೆಯವ್ರದ್ದು ಸಹಾಯ ಎಷ್ಟು ದಿವಸ ತಗೊಳ್ತೀರಾ? ನಿಮ್ಮೂರಿನ ಜನರಿಗೆ ಮೊದಲು ಧೈರ್ಯ ವಿಶ್ವಾಸ ಬರುವಾಗ ಮಾಡಿ, ಅವರು ಧೈರ್ಯವಾಗಿ ಹೋಗಬೇಕು, ಆನಂತರ ಇಡೀ ಸಮಾಜಕ್ಕೆ ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೆ ಆ ಊರಿನಲ್ಲಿ ಮಸೀದಿ ಮುಂದೆ ಬೇರೆ ಸಮಯದಲ್ಲಿ ಆಗ್ತಾ ಇದ್ದಾಗ ಆಗಲೇ ಇಲ್ಲ, ಅಲ್ಲಿ ಭಜನೆಯನ್ನು ಹೇಳ್ಕೊಂಡೇ ಹೋದರು, ಮೌನವಾಗಿರಲಿಲ್ಲ, ತಾಳ ತಂಬೂರಿ ಮದ್ದಲೆ ಎಲ್ಲವುದನ್ನು ಬಾರಿಸಿದರು, ಬ್ಯಾಂಡ್ ಸೆಟ್ಟು ಕೂಡ ಜೋರಾಗಿ ಕೇಳಿ ಬಂತು. ಅದಾದಮೇಲೆ ಪ್ರತಿ ವರ್ಷ ಅಲ್ಲಿ ನಿರಂತರವಾಗಿ ನಿರಾತಂಕವಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಶುರುವಾಯಿತು. ಹೀಗೆ ಗುರೂಜಿಯವರು ಯಾರಲ್ಲಿ ಹೇಡಿತನ ಇರುತ್ತೆ ಅವರಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ತಮ್ಮ ಬೈಠಕ್ಗಳಲ್ಲಿ, ತಮ್ಮ ಪ್ರವಾಸದ ಸಂದರ್ಭದಲ್ಲಿ ಮಾಡ್ತಾಯಿದ್ರು.